ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಚಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಭಾನುವಾರ, ಆದಿತ್ಯವಾರ, ರವಿವಾರ, ಈ ಎಲ್ಲ ವಾರ ಸೂರ್ಯನ ಒಂದು ಶಕ್ತಿ, ಭಕ್ತಿ, ಯುಕ್ತಿ ಎಲ್ಲವೂ ನಮ್ಮ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಪ್ರಾಪ್ತಿಯಾಗಲಿ. ಆ ಸೂರ್ಯ ಭಗವಾನ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಈ ದಿನದ ನಿತ್ಯ ಪಂಚಾಂಗ, ನಿತ್ಯ ಭವಿಷ್ಯ ಯಾವೆಲ್ಲ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಪ್ರಥಮ ಭಾರವಾಗಿ ಅಂದರೆ ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಮುಂದೆ ಇನ್ನೂ ಹೆಚ್ಚಿನ ಒಂದು ವಿಡಿಯೋಗಳು ನಿಮಗೆ ಬಂದು ತಲುಪುತ್ತವೆ. ಇನ್ನೂ ಹೆಚ್ಚಿನ ಧಾರ್ಮಿಕ ವಿಚಾರಗಳು ನೀವು ತಿಳಿದುಕೊಳ್ಬೋದು ಅಂತ ಹೇಳುತ್ತಾ ಈ ದಿನದ ಪಂಚಾಂಗ ಯಾವ ಎಲ್ಲ ರೀತಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ದಿನದ ಮೊದಲನೆಯದಾಗಿ ವಿಶೇಷ ಬರೋದಾದರೆ ಈ ದಿನದ ವಿಶೇಷ ಷಷ್ಠಿ, ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದಿಷ್ಟು ವಿಶೇಷವಾದ ದಿನ, ಭಾನುವಾರ, ಆದಿತ್ಯ. ಈ ಒಂದು ಭಾನುವಾರ ದಿನದಲ್ಲಿ ಷಷ್ಠಿ ತಿಥಿ ಬಂದಿರೋದರಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ದರ್ಶನ ಮಾಡಿಕೊಳ್ಳೋದು, ಕ್ಷೀರಾಭಿಷೇಕ ಮಾಡಿಸೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಒಂದಿಷ್ಟು ಸೇವೆಗಳನ್ನು, ಇತರೆ ಸೇವೆಗಳು, ದೀಪೋತ್ಸವ ಸೇವೆ, ನೈವೇದ್ಯ ಸೇವೆ ಅಥವಾ ಇನ್ನಿತರ ಸೇವೆಗಳನ್ನು ಮಾಡಿಸುವುದರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳು ಏನಿದೆ, ಜಟಿಲವಾದ ಸಮಸ್ಯೆಗಳು ಏನಿದೆ ಅದೆಲ್ಲವೂ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಈ ದಿನದ ವಿಶೇಷದ ನಂತರ ಪಂಚಾಂಗ ಎಲ್ಲ ಯಾವ ರೀತಿ ಇದೆ ಎಂಬುದನ್ನು ನೋಡೋಣ. ಇಲ್ಲಿ ಇವತ್ತು ಭಾನುವಾರ 12 ಅಕ್ಟೋಬರ್ 2025, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಆಶ್ವೀಜ ಮಾಸ, ಶರತ್ ಋತು, ದಕ್ಷಿಣಾಯನ, ಕೃಷ್ಣ ಪಕ್ಷ. ಈ ದಿನದ ಸೂರ್ಯೋದಯ ಬೆಳಗ್ಗೆ 6 ಗಂಟೆ 10 ನಿಮಿಷ, ಸೂರ್ಯಾಸ್ತ, ಸೂರ್ಯ ಮುಳುಗುವಂಥ ಸಮಯ 6 ಗಂಟೆ 1 ನಿಮಿಷ. ಈ ದಿನದ ಒಂದು ತಿಥಿ ನೋಡೋದಾದರೆ ಷಷ್ಠಿ ತಿಥಿ, ನಕ್ಷತ್ರ ಮೃಗಶಿರ ನಕ್ಷತ್ರ ಇದೆ, ತದನಂತರ ಆರಿದ್ರ ನಕ್ಷತ್ರ ಬರೋದುಂಟು. ಈ ದಿನದ ಯೋಗ ವರಿಯನ್ ಯೋಗ ಇದೆ, ಗರಜ ಕರ್ಣ ಇದೆ. ಈ ದಿನ ಒಂದು ರಾಶಿ ಅಂತ ಬರೋದಾದರೆ ಮಿಥುನ ರಾಶಿ ಬರುತ್ತೆ. ಈ ದಿನ ಅಂದರೆ ನಾವೇನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಥವಾ ಏನಾದರೂ ಶುಭ ಒಂದು ಗಳಿಗೆ ಅಂತ ನೋಡೋದಾದರೆ ಈ ದಿನ ಬೆಳಿಗ್ಗೆ 5 ಗಂಟೆ 20 ನಿಮಿಷದಿಂದ ಬೆಳಗ್ಗೆ 6 ಗಂಟೆ 50 ನಿಮಿಷದವರೆಗೂ ಇದೆ. ಬೆಳಗ್ಗೆ 5:20ರಿಂದ 6 ಗಂಟೆ 50 ನಿಮಿಷದವರೆಗೂ ಒಳ್ಳೆಯ ಸಮಯ ಇದೆ. ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು ಅಥವಾ ಇನ್ನಿತರ ಸಹಿ ಅಥವಾ ಇನ್ನಿತರ ಬೇರೆ ಬೇರೆ ವಿಷಯಗಳಿಗೆ ಏನಾದರೂ ಶುಭ ಸಮಯ ನೋಡ್ತಾ ಇದ್ದರೆ ಈ ಸಮಯದಲ್ಲಿ ಅದನ್ನು ಪ್ರಾರಂಭಿಸಿ ತದನಂತರ ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು. ಇನ್ನೆಲ್ಲರೂ ಕಾಯ್ತಾ ಇರುವಂಥದ್ದೇ ಇವತ್ತಿನ ಭವಿಷ್ಯ. ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ದಿನ ಷಷ್ಠಿಯ ದಿನ ತುಂಬ ಚೆನ್ನಾಗಿದೆ. ನಿಮ್ಮ ಕೆಲಸ ಕಾರ್ಯಗಳು ಈಡೇರುವಂಥದ್ದಾಗತ್ತೆ, ನಿಮ್ಮ ಕನಸುಗಳು ಈಡೇರುವಂಥದ್ದಾಗತ್ತೆ. ಕೆಲವೊಂದಿಷ್ಟು ವೈಯಕ್ತಿಕ ಭಿನ್ನಾಭಿಪ್ರಾಯ ಇದ್ರೂ ಕೊನೆಯ ದಿನದ ಹೊತ್ತಿಗೆ ಎಲ್ಲವೂ ನಿವಾರಣೆ ಆಗುತ್ತೆ. ಅನ್ಯೋನ್ಯತೆ ರೀತಿಯಿಂದ ಇರ್ತೀರ. ಹಬ್ಬದ ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗುತ್ತೆ. ಕೆಲವು ಕುಶಲೋಪರಿಗಳು ವಿಚಾರಣೆಯನ್ನು ಮಾಡಲಾಗುತ್ತೆ. ಅಂದರೆ ನಿಮ್ಮ ಸಂಬಂಧಿಕರು, ಸ್ನೇಹಿತರು ಅಥವಾ ಆತ್ಮೀಯರು ಯಾರೆಲ್ಲ ಇದ್ದೀರೋ ಫೋನ್ ಮುಖಾಂತರ ಅಥವಾ ನೇರವಾಗಿ ಭೇಟಿಯಾಗುವ ಮುಖಾಂತರ ಈ ಎಲ್ಲ ಕುಶಲೋಪಚಾರಿ ನಡೀತಾ ಇರುತ್ತೆ. ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಈ ದಿನದ ಕಳೆದು ಹೋಗಿರತಕ್ಕಂಥ ದಿನ ಯಾವ ಟೈಪ್ ಹೋಯಿತು ಎಂಬುದೇ ಗೊತ್ತಾಗೋದಿಲ್ಲ. ಅಷ್ಟು ಖುಷಿಯಾಗಿ ಇರುವಂಥದ್ದಾಗತ್ತೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಾಧ್ಯವಾದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ದರ್ಶನಕ್ಕೆ ಹೋಗಿ ಬನ್ನಿ, ದರ್ಶನ ಮಾಡಿಕೊಳ್ಳಿ, ಸಾಧ್ಯವಾದಷ್ಟು ಸೇವೆ ಮಾಡಿಸಿ. ಇದರಿಂದ ಆ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 2ನೇ ರಾಶಿಯಾಗಿರತಕ್ಕಂತಹ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನದ ಒಂದು ಭವಿಷ್ಯ ಅಂತ ಹೇಳೋದಾದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆ,
ನಿಮ್ಮ ಒಂದು ವೃತ್ತಿಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಲಾಭಿನಾಂಶ ಈ ದಿನ ತೆಗೆಯುವಂಥದ್ದಾಗುತ್ತೆ. ವೃತ್ತಿ ಬದುಕಿನಲ್ಲಿ ಎಲ್ಲೋ ಒಂದು ಎತ್ತರ ಹಂತಕ್ಕೆ ಹೋಗುವಂಥ ವಿಷಯ ನಿಮಗೆ ಶುಭವಾರ್ತೆ ತಲುಪುತ್ತೆ. ಇನ್ನು ವ್ಯಾಪಾರದಲ್ಲಿರ್ತಕ್ಕಂತಹ ಜಾತಕರಿಗೆ ಈ ದಿನದ ವ್ಯಾಪಾರ ತುಂಬ ಉನ್ನತ ಹಂತದಲ್ಲಿರುತ್ತೆ. ನಿಮ್ಮ ಕೆಲವೊಂದಿಷ್ಟು ಆರ್ಥಿಕ ಸಮಸ್ಯೆಗಳು ಈ ದಿನ ಬಗೆಹರಿಯುವಂಥದ್ದಾಗುತ್ತೆ. ಹಾಗೂ ಒಂದಿಷ್ಟು ಪ್ರಯಾಣಗಳು ಉಂಟು. ಆ ಪ್ರಯಾಣದಿಂದ ಒಂದಿಷ್ಟು ಲಾಭ ತೆಗೆಯುವಂಥದ್ದಾಗತ್ತೆ ಅಂತ ಹೇಳೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಸೇವೆಯನ್ನು ಮಾಡಿಸಿ. ಇದರಿಂದ ನಿಮಗೆ ಒಳ್ಳೆಯ ಭಾಗ್ಯ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 3ನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಯಾಕೋ ನಿಮಗೆ ಮಾಡಿದ ಕೆಲಸ ತೃಪ್ತಿ ಕೊಡ್ತಾ ಇಲ್ಲ. ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದೀರಾ, ಆದರೆ ತೃಪ್ತಿಯಿಂದ ಮಾಡ್ತಾ ಇಲ್ಲ, ಮನಸ್ಪೂರ್ವಕವಾಗಿ ಮಾಡ್ತಾ ಇಲ್ಲ. ಎಲ್ಲೋ ಏನೋ ವಿಚಾರ, ಗಾಢ ಚಿಂತನೆ ಇಂಥ ತೊಡಗಿಕೊಂಡಿರುತ್ತೆ ಈ ಎಲ್ಲ ದಿನ. ಎಲ್ಲೋ ದೇಹ, ಎಲ್ಲೋ ಮನಸ್ಪೂರ್ವಕವಾಗಿ ಊಟ ಮಾಡೋದಿಲ್ಲ, ಮನಸ್ಪೂರ್ವಕವಾಗಿ ನಿದ್ದೆ ಮಾಡಲು ಸಾಧ್ಯವಾಗ್ತಿದ್ದಿಲ್ಲ, ಮನಸ್ಪೂರ್ವಕವಾಗಿ ಯಾವುದೇ ರೀತಿಯ ಚರ್ಚೆಗೆ ಕಾಲ ಬರ್ತಾ ಇಲ್ಲ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಒಂದು ಸಮಸ್ಯೆ ಬಲವಾಗಿ ಕಾಡ್ತಾ ಇದೆ. ಆ ಸಮಸ್ಯೆ ಹೇಗೆ ಬಗೆಹರಿಸೋದು ಅನ್ನೋದಕ್ಕಿಂತ ಸುಮ್ಮನೆ ಸಮಯ ವ್ಯರ್ಥ ಆಗ್ತಾ ಇದೆ ಎಂಬುದು ನಿಮ್ಮ ಗಮನಕ್ಕೆ ಬರ್ತಾ ಇದೆ. ಆದರೂ ಏನು ಮಾಡಿಕೊಳ್ಳಲು ಆಗೋದಿಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಬಂದುಬಿಡ್ತೀರ. ಸೊ ಹಾಗಾಗಿ ಈ ಒಂದು ದಿನ ಬರೀ ಮಧ್ಯಾಹ್ನ ಮಲಗೋದು, ಊಟ ಮಾಡೋದು ಇಂಥ ಹಿಡಿದು ಯಾವುದೂ ಉಪಯೋಗಕ್ಕೆ ನಮಗೆ ಈ ದಿನ ಸಿಗೋದಿಲ್ಲ. ಈ ದಿನ ಒಂದು ರೀತಿಯಲ್ಲಿ ಮೋಡ ಕವಿದ ವಾತಾವರಣ ರೀತಿಯಲ್ಲಿರುತ್ತೆ. ಏನೋ ಮಾಡಲಿಕ್ಕೆ ಹೋದರೆ ಏನೋ ಆಗಿಬಿಟ್ಟಿರುತ್ತೆ. ಹೀಗಾಗಿ ನೀವು ಸೈಲೆಂಟಾಗಿರೋದೇ ಉತ್ತಮ ಅಂಥೇಳಿ ಮಧ್ಯಾಹ್ನದ ಹೊತ್ತಿಗೆ ಮಲ್ಕೊಂಡ್ಬಿಡ್ತೀರ. ಸೊ ಇದು ಒಂದು ಮಿಥುನ ರಾಶಿಯವರೆಗೆ ಈ ದಿನ ಅಷ್ಟು ಯೋಗಕರವಲ್ಲ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನೀವು ಪರಿಹಾರ ಅಂತ ಹೇಳೋದಾದರೆ ಬೆಳಗ್ಗೆ ಎದ್ದ ತಕ್ಷಣವೇ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ. ಹಾಗೂ ಇವತ್ತು ಷಷ್ಠಿ ತಿಥಿ ಇರೋದರಿಂದ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಯಥಾಭಕ್ತಿ ಯಥಾಶಕ್ತಿ ಪ್ರದಕ್ಷಿಣೆ ಹಾಕಿ ಆ ಎಲ್ಲ ಸಮಸ್ಯೆಗಳಿಗೆ ಒಂದು ಮಾರ್ಗದರ್ಶನ ಹಾಗೂ ಪರಿಹಾರ ಆ ಸುಬ್ರಹ್ಮಣ್ಯ ಸ್ವಾಮಿ ನೀಡುತ್ತಾನೆ ಅನ್ನೋ ಒಂದು ಅಚಲವಾದ ನಂಬಿಕೆಯನ್ನು ಇಡಿ. ಖಂಡಿತವಾಗಿ ಅವರು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತಲೇ ಹೇಳಬಹುದು. ಇನ್ನು ದ್ವಾದಶ ರಾಶಿಗಳಲ್ಲಿ 4ನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ ಹಾಕಿರ್ತಕ್ಕಂಥ ಯೋಜನೆ, ಹಾಕಿರ್ತಕ್ಕಂತಹ ಗುರಿ, ಹಾಕಿರ್ತಕ್ಕಂತಹ ಆಲೋಚನೆ ಎಲ್ಲವೂ ಸರಿ ಸಮಯಕ್ಕೆ ಬರಬೇಕಾದಾಗ ನಿಮ್ಮ ಆರೋಗ್ಯ ಕೈ ಕೊಟ್ಬಿಡುತ್ತೆ. ಅಂದರೆ ಮಧ್ಯಾಹ್ನದ ಹೊತ್ತಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ. ಸ್ವಲ್ಪ ಯಾಕೋ ನಿನ್ನೆಯ ಕೆಲಸದ ಒತ್ತಡ ಈ ದಿನ ಅದಕ್ಕೆ ಒಂದು ರೀತಿ ಸ್ಪಂದನೆ ಕೊಟ್ಟಂಥ ರೀತಿಯಲ್ಲಿ ಆರೋಗ್ಯದಲ್ಲಿ ದಿಢೀರಾಗಿ ಏರುಪೇರು ಉಂಟಾಗುತ್ತೆ. ಇದರಿಂದ ಸ್ವಲ್ಪ ಭಯಭೀತರಾಗ್ತೀರ. ಹಾಗೂ ಮನೆಯಲ್ಲಿ ಒಂದು ರೀತಿ ಎಲ್ಲರೂ ನಿಮ್ಮ ಒಂದು ಆರೋಗ್ಯಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದಾಗತ್ತೆ. ನಿಮ್ಮ ಯೋಗಕ್ಷೇಮಕ್ಕೋಸ್ಕರ ಅವರ ಒಂದು ವೈಯಕ್ತಿಕ ಕೆಲಸಗಳನ್ನು ನಿಲ್ಲಿಸಿ ನಿಮ್ಮ ಒಂದು ಯೋಗಕ್ಷೇಮಕ್ಕೆ ವಿನಿಯೋಗ ಮಾಡಿಕೊಳ್ತಾರೆ ಅಂತಲೇ ಹೇಳ್ಬೋದು ಆದ ಸಮಯ. ಸೊ ಹಾಗಾಗಿ ಈ ದಿನ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ. ದೂರದ ಪ್ರಯಾಣ ಮಾಡಲು ಹೋಗಬೇಡಿ. ಹಾಗೂ ಯಾವುದೇ ಕಾರಣಕ್ಕೂ ವಾದ ವಿವಾದಗಳಿಗೆ ಇಳಿಯಲು ಹೋಗಬೇಡಿ. ದೇಹಕ್ಕೆ ಆಯಾಸ ಆಗಿದೆ, ಸ್ವಲ್ಪ ವಿರಾಮ ತೆಗೆದುಕೊಳ್ಳೋದು ತುಂಬ ಉತ್ತಮ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ನಿಮ್ಮ ಕುಲದೇವರಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಸೇವೆ ಮಾಡಿಸಿ. ಇದರಿಂದ ಅವರ ಕೃಪಕಟಾಕ್ಷ ಹಾಗೂ ನಿಮ್ಮ ಆರೋಗ್ಯಕ್ಕೆ ಇರತಕ್ಕಂತಹ ಕೆಲವು ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿಯಾಗಿರ್ತಕ್ಕಂತಹ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ಹೇಳೋದಾದರೆ ಈ ದಿನ ನಿಮ್ಮ ಕೋಪ, ತಾಪ, ವ್ಯಾಘ್ರ ರೂಪ ಎಲ್ಲವೂ ನ್ಯೂಟ್ರಲ್ ಆಗಿಬಿಟ್ಟಿರುತ್ತೆ. ಮಳೆ ಬಂದು ನಿಂತಾಗ ಇರತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಶಾಂತವಾಗಿರ್ತೀರ. ಯಾವುದೇ ಕೋಪ ತಾಪಗಳಿಗೆ ಆಸ್ಪದ ಕೊಡೋದಿಲ್ಲ. ಎಲ್ಲರನ್ನು ಅನ್ಯೋನ್ಯ ರೀತಿಯಲ್ಲಿ ಮಾತಾಡಲು ಇಷ್ಟಪಡ್ತೀರ. ಮತ್ತು ಇದರಿಂದ ಕೆಲವು ಸ್ನೇಹಿತರು, ಸಂಬಂಧಿಕರು ಖುಷಿಯಾಗ್ತಾರೆ. ಹಾಗೂ ನಿಮ್ಮನ್ನು ಒಂದು ರೀತಿ ನಗುವಿನ ಮುಖದ ಬಹಳ ದಿನಗಳ ನಂತರ ನೋಡುವಂತಾಯಿತು ಅಂತ ನಿಮ್ಮ ಬಗ್ಗೆ ಅಭಿಪ್ರಾಯನ ಹಂಚಿಕೊಳ್ತಾರೆ. ಹಾಗೂ ಕೆಲವು ಕೆಲಸ ಕಾರ್ಯಗಳಿಗೆ ಪ್ರಮುಖವಾಗಿ ಈ ದಿನ ನಿರ್ಧಾರವನ್ನು ಅಥವಾ ಒಂದು ಕ್ಲಾರಿಟಿಯನ್ನು ಸಿಗುವಂಥದ್ದಾಗತ್ತೆ. ಇನ್ನು ನಿಮ್ಮ ಜಮೀನಿಗೆ ಇರತಕ್ಕಂತಹ ಒಂದಿಷ್ಟು ವ್ಯಾಜ್ಯಗಳು
ಮಾತುಕತೆ ಮುಖಾಂತರ ಬಗೆಹರಿಸಿಕೊಳ್ಳಲು ಪ್ರಯತ್ನ ಪಡ್ತೀರಾ ಈ ದಿನ, ಅಥವಾ ಆಲೋಚನೆ ಮಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಿಂಹರಾಶಿಯವರಿಗೆ ಈ ದಿನ ನೀವು ಹತ್ತಿರದಲ್ಲಿರ್ತಕ್ಕಂಥ ಗಣೇಶ ದೇವರಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ ಹಾಗೂ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠನೆ ಮಾಡಿ. ಇದರಿಂದ ನಿಮಗೆ ಇರತಕ್ಕಂಥ ಸಮಸ್ಯೆಗಳು, ಈ ಅಷ್ಟಮ ಶನಿ ಆಗಿರ್ಬೋದು ಅಥವಾ ಇನ್ನಿತರ ಒಂದಿಷ್ಟು ಸಮಸ್ಯೆಗಳು ವೈಯಕ್ತಿಕವಾಗಿ ಏನು ಕಾಡ್ತಾ ಇದೆ, ಅದು ಸ್ವಲ್ಪ ಪ್ರಭಾವ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 6ನೇ ರಾಶಿಯಾಗಿರ್ತಕ್ಕಂಥ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ಹೇಳೋದಾದರೆ, ಈ ದಿನ ನಿಮ್ಮ ಒಂದು ಆಟೋಪ ಉಪಾಯ ತಂತ್ರ ಎಲ್ಲವೂ ಫಲ ಕೊಡುವಂಥದ್ದಾಗಿರುತ್ತೆ. ಶತ್ರುಗಳು ಮಿತ್ರರಾಗಿಬಿಡ್ತಾರೆ ಹಾಗೂ ನಿಮ್ಮ ಕೆಲಸ ಕಾರ್ಯಗಳು ವೇಗ ಹೆಚ್ಚಿಕೊಡುತ್ತೆ ಮತ್ತು ವಿತಿನ್ ಡೆಡ್ಲೈನಲ್ಲಿ ಈ ಒಂದು ದಿನದ ಕೆಲಸ ಕಂಪ್ಲೀಟ್ ಆಗುವಂಥದ್ದಾಗುತ್ತೆ. ಎಂಡ್ ಆಫ್ ದಿ ಡೇ ಅಂದರೆ ದಿನದ ಅಂತ್ಯದ ಕಾಲದಲ್ಲಿ ನಿಮಗೆ ಒಂದು ಶುಭವಾರ್ತೆ ಸಿಗುವಂಥದ್ದಾಗುತ್ತೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಕನ್ಯಾ ರಾಶಿಯವರಿಗೆ ನೀವು ಗಣೇಶ ದೇವರಿಗೆ ಗರಿಕೆಯ ಜೊತೆಗೆ ಏನಾದರೂ ಒಂದು ಲಡ್ಡು ಅಥವಾ ಯಾವುದಾದರೂ ಸ್ವೀಟನ್ನು ನೀವು ಗಣೇಶ ದೇವರಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಿದ್ದೇ ಆದಲ್ಲಿ ಆ ಗಣೇಶನ ಆಶೀರ್ವಾದ ನಿಮಗೆ ಸದಾ ತಲುಪುವಂಥದ್ದಾಗುತ್ತೆ ಹಾಗೂ ಕೆಲವು ಕಾರ್ಪಣ್ಯಗಳ ಒಂದು ಸಮಸ್ಯೆ ಬಗೆಹರಿಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 7ನೇ ರಾಶಿಯಾಗಿರ್ತಕ್ಕಂತಹ ತುಲಾ ರಾಶಿಯವರ ಬಗ್ಗೆ ಹೇಳೋದಾದರೆ, ಒಂದಿಷ್ಟು ತುಲಾ ರಾಶಿಯವರಿಗೆ ಆರ್ಥಿಕವಾಗಿ ಸಮಸ್ಯೆಗಳು ಬರುವಂಥದ್ದಾಗುತ್ತೆ. ಹಣ ಯಾವ ರೀತಿ ಖರ್ಚು ಮಾಡಬೇಕು, ಯಾವ ರೀತಿ ಆದಾಯದ ಮೂಲವನ್ನು ಕಂಡುಹಿಡಿಬೇಕು ಎಂಬುದು ಬರೀ ಮಾತಿನಲ್ಲೇ ಆಗ್ತಾ ಇದೆ, ಅದೇ ಕ್ರಿಯೆಯಲ್ಲಿ ಬರ್ತಾ ಇಲ್ಲ. ಅಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳೆಲ್ಲ ಅದು ಯಾವುದೂ ತೊಡಗಿಕೊಳ್ತಾ ಇಲ್ಲ, ಬರೀ ಮನಸ್ಸಿನಲ್ಲಿದೆ ಅಥವಾ ಮೈಂಡಲ್ಲಿದೆ. ಅದನ್ನು ನೀವು ದಿನನಿತ್ಯದಲ್ಲಿ ಉಪಯೋಗ ಮಾಡಿಕೊಂಡ್ರೆ ಒಳ್ಳೆಯದಿದೆ. ಬಟ್ ಮಾತಿನಲ್ಲೇ ನೀವು ವರಸೆ ಮಾಡ್ತಾ ಇದ್ದೀರಾ, ಮಾತಿನಲ್ಲೇ ಮನೆ ಕಟ್ತಾ ಇದ್ದೀರಾ, ಆದರೆ ರಿಯಾಲಿಟಿ ಚೆಕ್ಕಿಗಳಿದ್ರೆ ಅದು ಯಾವುದೂ ಪ್ರಯೋಗ ಆಗ್ತಾ ಇಲ್ಲ. ಸೊ ಹಾಗಾಗಿ ಈ ದಿನ ಏನಾಗ್ತಾ ಇದೆ, ಅದರ ಒಂದು ವಿಚಾರಗನುಗುಣವಾಗಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ವಲ್ಪ ಎಲ್ಲೋ ನಿಮಗೆ ಬೇಜಾರದಿಂದ ಕೂಡಿ ಊಟವನ್ನು ಕೂಡ ತ್ಯಾಗ ಮಾಡಿಬಿಡ್ತೀರಾ. ಸೊ ಆರ್ಥಿಕದ ಒಂದಿಷ್ಟು ಸಮಸ್ಯೆ ಬಲವಾಗಿ ಈ ದಿನ ಕಾಡುವಂಥದ್ದಾಗುತ್ತೆ. ಇನ್ನು ದಿನದ ಅಂತ್ಯದವರೆಗೆ ಇದು ತೆಗೆದುಕೊಂಡು ಹೋಗುತ್ತೆ, ಮತ್ತು ಯಥಾ ಪ್ರಕಾರ ಜೀವನ ಮುಂದುವರಿಯುವಂಥದ್ದಾಗಿರುತ್ತೆ ಅಂತಲೂ ಹೇಳ್ಬೋದು. ಸಾಯಂಕಾಲದ ಹೊತ್ತಿಗೆ ಒಬ್ಬ ಒಳ್ಳೆಯ ಸ್ನೇಹಿತನ ಮುಖಾಂತರ ಧೈರ್ಯವನ್ನು ತೆಗೆದುಕೊಂಡು ನಾಳೆ ನೋಡೋಣ ಅಂತ ತಳ್ಳುವಂಥದ್ದಾಗುತ್ತೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ತುಲಾರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಶ್ರೀನಿವಾಸ ದೇವರ ದರ್ಶನ ಮಾಡಿಕೊಳ್ಳಿ, ತುಳಸಿ ಅರ್ಚನೆಯನ್ನು ಮಾಡಿಸಿ. ಇದರಿಂದ ಕೆಲವು ಕಷ್ಟ ಕಾರ್ಪಣ್ಯಗಳು ದೂರವಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 8ನೇ ರಾಶಿಯಾಗಿರ್ತಕ್ಕಂತಹ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನದ ಭವಿಷ್ಯವಂತೆ ಅಂತ ಹೇಳೋದಾದರೆ, ದ್ವಂದ್ವ ನಿರ್ಧಾರ. ಯಾಕೋ ನಿಮಗೆ ನಿರ್ಧಾರ ಅಂದರೆ ಡಿಸಿಷನ್ ತೊಗೊಳಿಕ್ಕೆ ಆಗ್ತಾ ಇಲ್ಲ. ಎಲ್ಲೋ ಒಮ್ಮೆ ತೊಗೋಬೇಕೋ ಬೇಡವೋ, ತೊಗೊಂಡಿರೋದನ್ನು ವಾಪಸ್ ತೊಗೊಳ್ತೀರಾ ಅಥವಾ ಕ್ಯಾನ್ಸಲ್ ಮಾಡಿರೋದನ್ನು ಮತ್ತೆ ಏನಂತೀರ, ನೀವೇ ಮತ್ತೆ ಕ್ಯಾನ್ಸಲ್ ಮಾಡಿ ಓಕೆ ಅಂತೀರಾ, ಅಪ್ರೂವಲ್ ಕೊಡ್ತೀರಾ. ಸೊ ಈ ಒಂದು ರೀತಿಯಲ್ಲಿ ಈ ದಿನ ನಡೆಯುವಂಥದ್ದಾಗುತ್ತೆ. ಅಂದರೆ ಮಾತಿನಲ್ಲಿ ಹಿಡಿತಾ ಇಲ್ಲ, ಮನಸ್ಸಿನಲ್ಲಿ ಒಂಥರ ಏನೋ ದ್ವಂದ್ವ, ದಿನದ ಕಾರ್ಯದಲ್ಲಿ ಒಂಥರ ವಿಳಂಬ, ಈ ಎಲ್ಲ ಒಂದಿಷ್ಟು ಕಾಣುವಂಥದ್ದಾಗತ್ತೆ. ಇದಕ್ಕೆ ಕಾರಣ ಪಂಚಮ ಶನಿ. ಹಾಗಾಗಿ ಶನಿ ಕೆಲವೊಮ್ಮೆ ನಿಮಗೆ ಬೇಡದೇ ಇರೋ ವಿಷಯಕ್ಕೆ ತಲೆ ಹಾಕುವಂತೂ ಮಾಡಿ ಅವಮಾನ ಮಾಡುವಂಥದ್ದು ಆಗುತ್ತೆ ಈ ದಿನ ಅಂತಲೇ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಶನಿ ಮಹಾತ್ಮೆ ಅಥವಾ ಶನಿ ದೇವಸ್ಥಾನಕ್ಕೆ ಹೋಗಿ ಯಥಾಭಕ್ತಿ ಯಥಾಶಕ್ತಿ ಪ್ರದಕ್ಷಿಣೆ ಹಾಗೂ ಶನಿಗೆ ಸಂಬಂಧಪಟ್ಟಂತಹ ಏನಾದರೂ ವಾಲಂಟಿಯರ್ ಆಗಿ ದೇವಸ್ಥಾನದ ಕೆಲಸಗಳು ಏನಾದರೂ ಇದ್ದರೆ ಖಂಡಿತವಾಗಿ ಮಾಡಿ. ಇದರಿಂದ ಶನಿಯ ಕೃಪಾ ಕಟಾಕ್ಷ ಅಥವಾ ಶನಿಯ ದೇಹ ನಿಮ್ಮ ಮೇಲೆ ಬಿದ್ದು ಕೆಲವೊಂದಿಷ್ಟು ಕೆಲಸ ಕಾರ್ಯಗಳಿಗೆ ಮೂವ್ ಆಗುವಂಥದ್ದಾಗುತ್ತೆ, ಪಾಸಿಟಿವ್ ಶಕ್ತಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿಯಾಗಿರತಕ್ಕಂತಹ ಧನುರ್ ರಾಶಿ. ಈ ಧನುರ್ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ಹೇಳೋದಾದರೆ, ಆರ್ಥಿಕವಾಗಿ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಅತಿಯಾದ ಚಿಂತನೆ ನಿಮ್ಮಲ್ಲಿ ಒಡ್ಡಿಕೊಂಡು ಬಿಡುತ್ತೆ. ಸೊ ಈ ಒಂದು ಆರ್ಥಿಕವಾಗಿ ಕೆಲವೊಂದಿಷ್ಟು ಸಮಸ್ಯೆಗಳು ಹುಟ್ಟಿ ಹಾಕಿಕೊಳ್ಳುವಂಥದ್ದಾಗುತ್ತೆ ಅಥವಾ ಕೆಲವು ಕೆಲಸ ಕಾರ್ಯಗಳು ನಿಂತು ಹೋಗಿಬಿಟ್ಟಿರುತ್ತೆ. ಸೊ ಹೇಗಪ್ಪ ಮುಂದೆ ನಿಭಾಯಿಸೋದು, ಹೇಗೆ ಎತ್ತ ಅಂತ ಈ ದಿನ ಇಡೀ ಕಳೆಯುವಂಥದ್ದಾಗುತ್ತೆ. ಸ್ನೇಹಿತರ ಜೊತೆ, ನಿಮ್ಮ ಸಂಬಂಧಿಕರ ಜೊತೆ ಇದರ ಬಗ್ಗೆ ಒಂದಿಷ್ಟು ವಿಚಾರ ವಿನಿಮಯ, ಚಿಂತನೆ ಮಂಥನೆ ಅಂತಿರಲ್ಲ, ಅದು ಮಾಡುವಂಥದ್ದಾಗುತ್ತೆ. ನಿಮ್ಮ ಒಂದು ಭವಿಷ್ಯತ್ ಕಾಲದ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಅವರಿಗೆ ತಿಳಿಸಿಕೊಟ್ಟು ಇದಕ್ಕೆ ಮ್ಯಾಚ್ ಹೊಂದುವಂತೆ ಏನಾದರೂ ಉಪಾಯ ಇದ್ದರೆ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀರಾ. ಆದರೆ ಯಾವುದೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ.
ಆದರೆ ಇಡೀ ದಿನ ಭಾನುವಾರ ಒಂದು ರೀತಿಯಲ್ಲಿ ಉಪಯೋಗಕ್ಕೆ ಇಲ್ಲದ ರೀತಿಯಲ್ಲಿ ನಿಮಗೆ ಕಂಡುಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ದಿನದ ಒಂದು ಪರಿಹಾರ ಅಂತ ಹೇಳೋದಾದರೆ ಗಣೇಶ ದೇವರಿಗೆ ಸಾಧ್ಯವಾದಷ್ಟು ಪ್ರದಕ್ಷಿಣೆ ಹಾಕಿ ಹಾಗೂ ಕ್ಷೀರಾಭಿಷೇಕ ಸೇವೆ ಮಾಡಿಸಿ, ಇದರಿಂದ ಕೆಲವು ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 10ನೇ ರಾಶಿಯಾಗಿರತಕ್ಕಂತಹ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನ ಒಂದಿಷ್ಟು ಶುಭ ಸಮಾಚಾರಗಳು ಸಿಗುವಂಥದ್ದಾಗುತ್ತೆ. ಸ್ನೇಹಿತರಿಂದ, ಸಂಬಂಧಿಕರಿಂದ ಹಾಗೂ ನಿಮ್ಮ ಒಂದು ಮುಂದಾಳತ್ವ ವಹಿಸ್ಕೊಂಡಿರ್ತಕ್ಕಂತಹ ಕೆಲವು ಸ್ನೇಹಿತರಿಂದ, ಅಂದರೆ ಅವರ ಒಂದು ಸಹಕಾರ, ಅವರ ಒಂದು ಚಿಂತನೆ ನಿಮಗೆ ದಾರಿದೀಪವಾಗಿರುತ್ತೆ. ಹೀಗಾಗಿ ಅವರ ಮುಖಾಂತರ ಒಂದಿಷ್ಟು ಒಳ್ಳೆಯ ಶುಭ ವಾರ್ತೆ ಸಿಗುವಂತಾಗುತ್ತೆ. ಒಂದು ಕಾಂಟ್ರಾಕ್ಟ್ ನಿಮಗಾಗಿ ಸಿಗ್ಬೋದು, ಅಥವಾ ನೀವು ಮಾಡಿರ್ತಕ್ಕಂಥ ಕೆಲಸ ಮೆಚ್ಚುಗೆಗೆ ಕೆಲವೊಂದಿಷ್ಟು ಅಪರ್ಚುನಿಟೀಸ್ ಅಂತೀವಲ್ಲ, ಅದು ಇನ್ನು ಹೆಚ್ಚಿನದ ಹಂತದಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ಸಿಗುವಂಥದ್ದಾಗ್ಬೋದು. ಸೊ ಅಡ್ವಾನ್ಸ್ ಆಗಿ ಕೆಲವೊಂದಿಷ್ಟು ಶುಭ ವಾರ್ತೆಗಳು ಈ ಒಂದು ಕೆಲಸ, ವೃತ್ತಿ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಸಿಗುವಂಥದ್ದಾಗುತ್ತೆ. ಮನೆಯಲ್ಲಿ ಒಂದಿಷ್ಟು ಗೌರವ, ಹೊರಗಡೆ ಗೌರವ, ಧಾರ್ಮಿಕ, ರಾಜಕೀಯವಾಗಿಯೂ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಆಂಜನೇಯ ಸ್ವಾಮಿಗೆ ತುಳಸಿ ಅರ್ಚನೆ ಮಾಡಿಸಿ ಹಾಗೂ ಯಥಾಭಕ್ತಿ ಯಥಾಶಕ್ತಿ ಪ್ರದಕ್ಷಿಣೆ ಹಾಕಿ, ಇದರಿಂದ ಆಂಜನೇಯನ ಬಲ, ಶಕ್ತಿ ನಿಮಗೆ ದೊರೆಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 11ನೇ ರಾಶಿಯಾಗಿರ್ತಕ್ಕಂತಹ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲವಲವಿಕೆಯಂತ್ರ ಇರಲು ಇಷ್ಟಪಡ್ತೀರಾ. ಕೆಲವೊಂದು ಕೆಲಸ ಕಾರ್ಯಗಳನ್ನು ಬೇಗ ಮುಗಿಸಿ ರೆಸ್ಟ್ ತಗೊಳ್ಳೋಣ ಅಂತ ಇಷ್ಟಪಡ್ತೀರಾ. ಆದರೆ ಇನ್ನೂ 2-3 ಸಮಸ್ಯೆಗಳು ತಗಲಾಕೊಂಡ್ಬಿಡುತ್ತೆ. ತುಂಬ ಬಲವಾಗಿರುತ್ತೆ, ವೈಯಕ್ತಿಕವಾಗಿರುತ್ತೆ, ಅದನ್ನು ತೆಗೆದುಹಾಕಲು ಸಾಧ್ಯವಾಗೋದಿಲ್ಲ. ಇದರಿಂದ ನಿಂತು ಹೋಗಿರತಕ್ಕಂಥ ಕೆಲಸ ಅದು ನಿಂತು ಹೋಗಿಬಿಡುತ್ತೆ. ಈ ಒಂದು ಸಮಸ್ಯೆಗೆ ನೀವು ತಲೆ ಹಾಕುವುದರಿಂದ ಕೆಲವೊಂದಿಷ್ಟು ಹಿಂದಿನ, ಅಂದರೆ ಶನಿವಾರ ಭಾನುವಾರ ಮಾಡುವಂಥ ಕೆಲಸ ಸೋಮವಾರಕ್ಕೆ ಪೋಸ್ಟ್ಪೋನ್ ಆಗುವಂಥದ್ದಾಗುತ್ತೆ. ಅಂದರೆ ಈ ದಿನದ ಕೆಲಸ ಎಲ್ಲವೂ ಪೋಸ್ಟ್ಪೋನ್ ಮಾಡುವಂತಹ ಹಂತದಲ್ಲಿ ಇರುತ್ತೆ. ಕೆಲವೊಂದಿಷ್ಟನ್ನು ನೀವು ಇನ್ನೊಬ್ಬರಿಗೆ ಒಪ್ಪಿಸುವಂಥದ್ದಾಗುತ್ತೆ. ಸೊ ಒಟ್ಟಿನಲ್ಲಿ ಈ ದಿನ 1-2 ಸಮಸ್ಯೆಗಳು ಬಲವಾಗಿ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಅದರಲ್ಲಿ ಮೊದಲನೇದು ಆರ್ಥಿಕ, ಎರಡನೇದು ವೈಯಕ್ತಿಕ. ಸೊ ವೈಯಕ್ತಿಕವಾಗಿ ಕೆಲವೊಂದಿಷ್ಟು ಸಮಸ್ಯೆಗಳು ಹಳೆಯದು ಹೊಸದು ಎಲ್ಲ ಮಿಕ್ಸ್ ಆಗಿ ಕಾಡುವಂಥದ್ದಾಗ್ಬೋದು. ಇನ್ನು ಆರ್ಥಿಕವಾಗಿ ಕೆಲವು ಕಡೆ ನಿಮಗೆ ಸಮಸ್ಯೆ ಯಾವ ರೀತಿ ಒಡ್ಡೋಡಿರುತ್ತಂದರೆ, ಯಾರಿಗೋ ನೀವು 3ನೇ ವ್ಯಕ್ತಿಯಾಗಿ ಹಣವನ್ನು ಕೊಡಿಸಿರ್ತೀರ. ಸೊ ಅವರು ಯಾಕೋ ಡಬಲ್ ಗೇಮ್ ಮಾಡುವಂಥದ್ದಾಗಿರುತ್ತೆ. ಇದರಿಂದ ಅವರು ನಿಮ್ಮ ಮುಖಾಂತರ ಹೋಗಿದೆ, ನೀವೇ ನಮಗೆ ಯಾವುದೋ ಒಂದು ರೂಪದಲ್ಲಿ ಹಣವನ್ನು ಕೊಡಿ, ಇಲ್ಲ ನೀವೇ ನಮಗೆ ಹಣ ತಲುಪಿಸ್ಬಿಡಿ ಅಂತ ಒಂದು ಸ್ವಲ್ಪ ಪ್ರೆಷರ್ ಬೀಳುವಂಥದ್ದಾಗುತ್ತೆ. ಇದರಿಂದ ನಿಮಗೆ ವಿಚಲಿತರಾಗಿಬಿಡ್ತೀರ. ಅಯ್ಯೋ, ಹೆಲ್ಪ್ ಮಾಡಲಿಕ್ಕೆ ಹೋಗಿ ನಾನೇ ಈಗ ಸಿಕ್ಕಾಕೊಂಡೆ ಅಂತ. ಹೀಗಾಗಿ ಈ ಇಡೀ ದಿನ ಅದರ ಬಗ್ಗೆನೇ ಚಿಂತನೆ ಆಗುವಂಥದ್ದಾಗುತ್ತೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕುಂಭರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಶನಿ ದೇವರ ಮಹಾತ್ಮೆ, ಕಥೆ, ಅಷ್ಟೋತ್ತರ ಪಠಣೆ ಮಾಡಿ ದರ್ಶನ ಮಾಡಿಕೊಳ್ಳಿ. ಇದರಿಂದ ಆ ಸಮಸ್ಯೆಯಿಂದ, ಅಂದರೆ ಈಗೇನು ಆರ್ಥಿಕವಾದ ಕೆಲವು ಸಮಸ್ಯೆಗಳನ್ನು ನೀವು ಸಿಕ್ಕಾಕೊಂಡಿದ್ದೀರ ಅದರಿಂದ ಹೊರಗಡೆ ಬರಬಹುದು ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ 12ನೇ ರಾಶಿಯಾಗಿರ್ತಕ್ಕಂತಹ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ದಿನ ನಿರ್ಧಾರ ತೆಗೆದುಕೊಳ್ಳಲಾಗೋದಿಲ್ಲ. ತುಂಬ ಪ್ರಯತ್ನ ಪಡ್ತೀರಾ, ಒಳ್ಳೆಯ ಡಿಸಿಷನ್ ತೊಗೋಬೇಕಂತ ಮನಸ್ಸಿನಲ್ಲಿದೆ, ಆದರೆ ರಿಯಾಲಿಟಿ ಚೆಕ್ಕಿಗಳಿದ್ರೆ 0 ಆಗ್ತಾಯಿದೆ. ಅಂದರೆ ಸಮಯಕ್ಕೆ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳಲು ಆಗ್ತಾಯಿಲ್ಲ. ಟ್ರೈನ್ ಹೋದ್ಮೇಲೆ ನಿರ್ಧಾರ ಮಾಡ್ತೀರಾ, ಆದರೆ ಅದು ಉಪಯೋಗಕ್ಕೆ ಬರ್ತಾಯಿಲ್ಲ. ಅಂದರೆ ಪ್ಲಾಟ್ಫಾರ್ಮ್ ಇದೆ, ಆದರೆ ಹೇಗೆ ಉಪಯೋಗ ಮಾಡಬೇಕು ಎಂಬುದು ಗೊತ್ತಾಗ್ತಾ ಇಲ್ಲ. ಹಣ ಇದೆ, ಹೇಗೆ ಖರ್ಚು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಬುದ್ಧಿ ಇದೆ, ಹೇಗೆ ಅದನ್ನು ವಿನಿಯೋಗ ಮಾಡಿಕೊಳ್ಬೇಕು ಗೊತ್ತಾಗ್ತಾ ಇಲ್ಲ. ಊಟ ಇದೆ, ಹೇಗೆ ಊಟ ಮಾಡಬೇಕೆಂಬ ವಿಧಿವಿಧಾನ ಗೊತ್ತಾಗ್ತಾ ಇಲ್ಲ. ಬಟ್ಟೆ ಇದೆ, ಯಾವ ರೀತಿಯಲ್ಲಿ, ಯಾವ ಕಲರು, ಯಾವ ಕಾಂಬಿನೇಷನಲ್ಲಿ ಹಾಕ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಈ ಮೀನರಾಶಿಯವರಿಗೆ ಈ ದಿನ ಒಂದಿಷ್ಟು ಯಾಕೋ ಮೋಡ ಕವಿದ ವಾತಾವರಣ, ತಲೆಯಲ್ಲಿ ಏನು ಗೋಚರಿಸ್ತಾ ಇಲ್ಲ, ಅರುಮರು ರೀತಿಯಲ್ಲಿರುತ್ತೆ. ಒಂದು ರೀತಿಯಲ್ಲಿ ಎಲ್ಲೋ ನೀವು ಮರುವು ಜಾಸ್ತಿ ಆಗೋಗ್ಬಿಡುತ್ತೆ. ಇವತ್ತಿನ ಅಪಾಯಿಂಟ್ಮೆಂಟು ಅಥವಾ ಇವತ್ತಿನ ಒಂದು ಕೆಲಸ ಕಾರ್ಯಗಳು ಏನಿದೆ ಅದನ್ನೆಲ್ಲ ನೀವು ಬೆಳಗ್ಗೆನೇ ಮರ್ತೋಗ್ಬಿಟ್ಟಿರ್ತೀರ. ಇದರಿಂದ ಅವರು ಫೋನ್ ಮಾಡಿದಾಗ ನೆನಪಾಗುತ್ತೆ, ಓ ಹೌದಲ್ಲ ಇವತ್ತು ಮೀಟಿಂಗ್ ಇದೆ ಅಂತೇಳಿ ಮತ್ತೆ ಹರಿಬರಿ ಹೋಗ್ಬಿಡ್ತೀರ. ಆದರೆ ಮೀಟಿಂಗಲ್ಲಿ ಏನು ಮಾತಾಡಬೇಕೆಂಬುದು ಗೊತ್ತಿಲ್ಲ. ಸೊ ಇಡೀ ದಿನ ಗೊತ್ತಿಲ್ಲ ಅನ್ನೋದರಲ್ಲೇ ಮುಗಿದೋಗ್ಬಿಟ್ಟಿರುತ್ತೆ ಮೀನರಾಶಿಯವರು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಮರುವಿಗೋಸ್ಕರ ಸಾಧ್ಯವಾದಷ್ಟು ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಗಣೇಶ ಆಗಿರಲಿ
ಆಂಜನೇಯ ಆಗಿರಲಿ, ದೇವಸ್ಥಾನಕ್ಕೆ ಹೋಗಿ ಶರಣಾಗಿ ನಮಸ್ಕಾರ ಮಾಡಿ ಯಥಾಭಕ್ತಿ ಯಥಾಶಕ್ತಿ. ಸೊ ಇದರಿಂದ ಆಂಜನೇಯನ ಮತ್ತು ಗಣೇಶನ ಆಶೀರ್ವಾದದಿಂದ ಕೆಲವು ಮರುವು ಅಥವಾ ಕೆಲವು ಕೆಲಸ ಕಾರ್ಯಗಳಿರತಕ್ಕಂಥ ಅಡ್ಡಿ ಆತಂಕಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರಿಗೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ದಿನನಿತ್ಯದ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ನಾಳೆಯ ಭವಿಷ್ಯದೊಂದಿಗೆ ಹಾಗೂ ನಾಳೆಯ ಪಂಚಾಂಗದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.